Part D, second set number 2. Here, first question is nodri. Derive the expression for electric field at a point on the equatorial plane ಅಥವಾ ಲೈನ್ ಅಂತ ಹೇಳ್ಬೋದು ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಇದನ್ನು ಡಿರೈವ್ ಮಾಡ್ಲಿಕ್ಕೆ ನಿಮಗೆ ಏನು ಗೊತ್ತಿರಬೇಕು? ಯು ಶುಡ್ ನೋ ಫ್ಯೂ ಥಿಂಗ್ಸ್. ಫಸ್ಟ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಗೊತ್ತಿರಬೇಕು. ಏನದು ಎಲೆಕ್ಟ್ರಿಕ್ ಫೀಲ್ಡ್? ಸಪೋಸ್ ಇಲ್ಲಿ ಒಂದು ಚಾರ್ಜ್ ಕ್ಯೂ ಅದ, ಅದರಿಂದ ಎಕ್ಸ್ ಡಿಸ್ಟೆನ್ಸಿಗೆ ದರ್ ಇಸ್ ಅ ಪಾಯಿಂಟ್ ಪಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಅದನ್ನು ಹೇಗೆ ಬರೀತೀವಿ? ಎಕ್ಸ್ಪ್ರೆಷನ್ನು E is equal to 1/4πε0 a charge ಏನದಲ್ಲ Q divided by square of the distance between that charge Q and point P. Okay, that is x square. Okay, ಈ ವಿಷಯ ಗೊತ್ತಿರಬೇಕು. ಮತ್ತೆ ಡೈಪೋಲ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಏನದು ಡೈಪೋಲ್? ಡೈಪೋಲ್ ಅಂದ್ರೆ ಸಿಸ್ಟಮ್ ಆಫ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್, ಲೆಟ್ ಅಸ್ ಸೇ 2a. ಇದು ಕೂಡ ಗೊತ್ತಿರಬೇಕು. ಅಂಡ್ ಡೈಪೋಲಿಗೆ ಡೈಪೋಲ್ ಮೂಮೆಂಟ್ ಅಂತ ಇರುತ್ತೆ, ದಟ್ ಇಸ್ ವೆಕ್ಟರ್ P, or you can write that P is equals to magnitude of the charge Q into 2a. Okay, into vector p cap ಅಂತ ಬರೀಬಹುದು. ನಾವು ಇಲ್ಲಿ ಪ್ರೀವಿಯಸ್ ನಾವು ಏನು ನೋಡಿದ್ವಿ, ಇಫ್ ಯು ಡ್ರಾ ದ ಲೈನ್ ಅಲಾಂಗ್ ದಿಸ್ ಡೈಪೋಲ್, ದಟ್ ಈಸ್ ಡೈಪೋಲ್ ಎಕ್ಸಿಸ್ ಅಂತ ಹೇಳ್ತಿದ್ವಿ ಈಗ, ಅಥವಾ ಎಕ್ಸೈಲ್ ಲೈನ್ ಅಂತ ಕರಿತಿದ್ವಿ. ನಾವು ಇಕ್ವೇಟೋರಿಯಲ್ ಲೈನ್ ಅಥವಾ ಇಕ್ವೇಟೋರಿಯಲ್ ಪ್ಲೇನ್ ಅಂದ್ರೆ ಏನರ್ಥ? ಪರ್ಪೆಂಡಿಕ್ಯುಲರ್ ಆಗಿ ಆ ಡೈಪೋಲ್ ಅದಲ್ಲ, ಡೈಪೋಲಿಗೆ ಪರ್ಪೆಂಡಿಕ್ಯುಲರ್ ಆಗಿ ಮಿಡಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಒಂದು ಪ್ಲೇನ್ ಅಥವಾ ಲೈನ್ ಅನ್ನು ನಾವು ಏನು ಕರಿತೀವಿ? ಇಕ್ವೇಟೋರಿಯಲ್ ಪ್ಲೇನ್ ಅಥವಾ ಇಕ್ವೇಟೋರಿಯಲ್. ಇಫ್ ದಿಸ್ ಇಸ್ ಲೈನ್ ದೆನ್ ಇಟ್ ಇಸ್ ದ ಇಕ್ವೇಟೋರಿಯಲ್ ಲೈನ್ ಅಂತ ಕರಿತೀವಿ. ಈಗ ಎಕ್ಸ್ಪ್ರೆಷನ್ ಏನು ಡಿರೈವ್ ಮಾಡಬೇಕಾಗಿದೆ ನಮಗೆ? ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಇಕ್ವೇಟೋರಿಯಲ್ ಪ್ಲೇನ್ ಆರ್ ಅ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್ ಎಷ್ಟು ಅಂತ ಡಿರೈವ್ ಮಾಡಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದಟ್. ಏನು ಡಿರೈವ್ ಮಾಡ್ತೀವಿ ನಾವು? ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಇಕ್ವೇಟೋರಿಯಲ್ ಪ್ಲೇನ್ ಆರ್ ಲೈನ್ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್ ಇಸ್ E is equal to -1 divided by 4πε0 vector P divided by r cube ಅಂತ ಡಿರೈವ್ ಮಾಡ್ತೀವಿ. ಓಕೆ, ಆ್ಯಂಡ್ ಇಫ್ ದಿಸ್ ಈಸ್ ಡೈಪೋಲ್, ಲೆಂತ್ ಆಫ್ ದ ಡೈಪೋಲ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ ಟು r. ಓಕೆ, ನಾವು ಸಿ ಫಸ್ಟ್ ಯು ನೀಡ್ ಟು ಡ್ರಾ ದಿಸ್ ಡೈಗ್ರಾಮ್. ಈ ಡೈಗ್ರಾಮ್ನ ಕ್ಲಿಯರ್ ಆಗಿ ಡ್ರಾ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಏನದ, -q ಮತ್ತೆ +q ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್, ಆರ್ ಚಾರ್ಜಸ್ ಅಂತ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅನ್ನೋದು ಬೇಡ, ಚಾರ್ಜಸ್ ಆಫ್ ದ ಡೈಪೋಲ್. ಆ್ಯಂಡ್ 2a ಏನದಲ್ಲ, 2a ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್. ಆ ಎರಡೂ ಚಾರ್ಜ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ 2a ಆಗಿರಲಿ. O ಏನದಲ್ಲ, O ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಆ್ಯಂಡ್ P ಇಲ್ಲಿ ಏನು ಕಾಣಿಸ್ತದಲ್ಲ, P ಇಸ್ ಅ ಪಾಯಿಂಟ್ ಆನ್ ದ ಇಕ್ವೇಟೋರಿಯಲ್ ಲೈನ್ ಅಂದರೆ ಅಥವಾ ಪ್ಲೇನ್ ಅಂತಾನು ಹೇಳ್ಬೋದು. ಆ್ಯಂಡ್ ಸ್ಮಾಲ್ r ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ O ಆ್ಯಂಡ್ P. ಓಕೆ, ಈ O ಮತ್ತು P ಮಧ್ಯೆ ಡಿಸ್ಟೆನ್ಸ್ ಏನದಲ್ಲ ಅದನ್ನ r ಅಂತ ಕರಿತಾ ಇದ್ದೀವಿ. ಈಗ ಫಸ್ಟ್ ನೋಡ್ರಿ ಏನು ಹೇಳ್ತಾ ಇದ್ದೀನಿ ನಾನು. ಸೇ ದಿಸ್ ಈಸ್ ಯುವರ್ ದ ಡಿಸ್ಟೆನ್ಸ್ ಎಲ್ಲಿಂದ +q ಚಾರ್ಜಿಂದ ಪಿಗಿರುವಂಥ ಡಿಸ್ಟೆನ್ಸನ್ನು. ಓಕೆ, BP ಏನೇನಲ್ಲ ಅದನ್ನು ಹೇಗೆ ಬರೀತೀರಿ? ವೆರಿ ಸಿಂಪಲ್, ಯೂಸ್ ಯುವರ್ ಪೈಥಾಗೋರಸ್. ಯು ನೋ ದಟ್ BP ಸ್ಕ್ವೇರ್ ಅಥವಾ PB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು PO ಸ್ಕ್ವೇರ್. ಓಕೆ, ದಟ್ ಇಸ್ PO ಸ್ಕ್ವೇರ್ ಪ್ಲಸ್ OB ಸ್ಕ್ವೇರ್. ಓಕೆ, ಹಿಯರ್ ಇಟ್ ಇಸ್ ಅ OB ಸ್ಕ್ವೇರ್ ಅಂತ ಬರ್ತೀನಿ. ದಟ್ PB ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ ಈಸ್ ದಿಸ್ PO ಏನದ? r ಅದ, ಹಾಗಾಗಿ ಇದನ್ನ r ಸ್ಕ್ವೇರ್ ಅಂತ ಬರಿತೀವಿ. ಪ್ಲಸ್ ದಿಸ್ ಈಸ್ ಹಿಯರ್ ಇಟ್ ಇಸ್ ಹಾಫ್ ಆಫ್ ದ ಡೈಪೋಲ್, ದಟ್ ಈಸ್ a ಸ್ಕ್ವೇರ್ ಅಂತ ಬರೆಯೋಣ. ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು BP ಸ್ಕ್ವೇರ್ ಅಥವಾ PB ಸ್ಕ್ವೇರ್. ಆ್ಯಂಡ್ ಟೇಕಿಂಗ್ ಸ್ಕ್ವೇರ್ ರೂಟ್ ಮಾಡಿದರೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಏನಾಗುತ್ತಿದ್ದು, ಇಟ್ ಬಿಕಮ್ಸ್ ಏನಾಗುತ್ತೆ, ದಟ್ PB ಈಸ್ ಈಕ್ವಲ್ಸ್ ಟು ದಿಸ್ PB ಅಥವಾ BP ಈಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್ ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅದನ್ನು ನಾನು ಟು ದ ಪವರ್ 1/2 ಹೀಗೂ ಬರೀಬಹುದು. ಓಕೆ, ಯು ಕ್ಯಾನ್ ರೈಟ್ ದಟ್ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸ್ಕ್ವೇರ್ ರೂಟನ್ನು ನೀವು ಇದನ್ನು ಈ ರೀತಿನೂ ಬರೀಬಹುದು. ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಲ್ಲ B ದಿಂದ P ಗಿರುವಂಥ ಡಿಸ್ಟೆನ್ಸನ್ನು r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಟು ದ ಪವರ್ 1/2 ಅಂತ ಬರೀಬಹುದು. ಅದೇ ರೀತಿ A ದಿಂದ P ಗಿರುವಂಥ ಡಿಸ್ಟೆನ್ಸ್ ನೀವು r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಟು ದ ಪವರ್ 1/2 ಬರೀಬಹುದು ಯೂಸಿಂಗ್ ಯುವರ್ ಪೈಥಾಗೋರಸ್. ಓಕೆ, ಆ್ಯಂಡ್ ಈ ಡಿಸ್ಟೆನ್ಸ್ BP ಮತ್ತು AP ಡಿಸ್ಟೆನ್ಸ್ ಗೊತ್ತಾದ ನಂತರ ಯು ಕ್ಯಾನ್ ಫೈಂಡ್ ದ ವಾಟ್ ಈಸ್ ಯು ಕ್ಯಾನ್ ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್ at point P ಡ್ಯೂ ಟು ದ ಚಾರ್ಜ್ at B ನೀವು ಬರಿಬಹುದು. ಓಕೆ, ಏನಂತ ಬರಿತೀವಿ ನೋಡ್ರಿ ಇಲ್ಲಿ. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ at point P ಡ್ಯೂ ಟು ಚಾರ್ಜ್ +q. ಓಕೆ, ಬಿಕಾಸ್ ಆಫ್ ದಿಸ್ +q ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಎಷ್ಟದ? E ಸಬ್ಸ್ಕ್ರಿಪ್ಟ್ +q ಅದ. ಡೈರೆಕ್ಷನ್ ನೋಡ್ರಿ ಈ ಕಡೆ ಅದ, ಹೀಗೆ ಹಾಕಿದ್ರೆ ಬಿಕಾಸ್ ಇದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ದಟ್ ಈಸ್ ದಟ್ ಡೈರೆಕ್ಷನ್ ಇಸ್ ಮೂವಿಂಗ್ ಅವೇ, ಈಗ ಮೂವ್ ಆಗ್ತಾ ಇದೆ. ಆ್ಯಂಡ್
that is given by 1 by 4 pi epsilon naught charge q divided by a square of the distance. ಇದನ್ನ ಸ್ಕ್ವೇರ್ ಮಾಡ್ರಿ. ಇಫ್ ಯು ಸ್ಕ್ವೇರ್ ಇಟ್ ಏನಾಗುತ್ತೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಉಳಿತದ. ಹಿಯರ್ ಇಟ್ ಇಸ್. ಇದನ್ನ ನಾವು ಸ್ಕ್ವೇರ್ ಮಾಡಿದಾಗ ಏನಾಯ್ತು ಇದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಉಳಿತು. ಅಲಾಂಗ್ ಬಿ ಪಿ ದ ಡೈರೆಕ್ಷನ್ ಇಸ್ ಬಿ ದಿಂದ ಪಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅದ. ಓಕೆ, ಆ್ಯಂಡ್ ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದ ಮೈನಸ್ ಕ್ಯೂ ಚಾರ್ಜ್ ಡೈರೆಕ್ಷನ್ ನೋಡ್ರಿ. ಓಕೆ, ಮೈನಸ್ ಕ್ಯೂ ಚಾರ್ಜ್ ಇರೋದ್ರಿಂದ ಟುವರ್ಡ್ಸ್ ದಟ್ ಮೈನಸ್ ಚಾರ್ಜ್ ಅದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಅಂತ ಬರೀತಾ ಇದ್ದೀವಿ. ಆ್ಯಂಡ್ ಇದನ್ನು ಹೇಗೆ ಬರೀತೀರಿ? ಅದೇ ರೀತಿ ಬರೀತೀರಿ. ದಟ್ ಈಸ್ 1 by 4 pi epsilon naught ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರೀತೀರಿ. ಆ್ಯಕ್ಚುಲಿ ಇದನ್ನು ನೀವು ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, ಅದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಉಳಿತದ. ಅದನ್ನೇ ನಾವು ಹೀಗೆ ಬರೀತಾ ಇದ್ದೀವಿ. ದಟ್ ಇಸ್ ಅಲಾಂಗ್ ಪಿ ಎ, ಅಲಾಂಗ್ ದಿಸ್ ಪಿ ಎ ಅಂತ ಹೇಳ್ತೇವೆ. ನೆಕ್ಸ್ಟು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಹೇಗೆ ಬರೆಯೋದು, ಹೇಗೆ ಬರೀಬೇಕ್ರಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನೀವು ಗಮನಿಸಬೇಕು. ದಿಸ್ ಇಸ್ ತೀಟಾ, ದಿಸ್ ಇಸ್ ತೀಟಾ, ಆ್ಯಂಡ್ ಹಿಯರ್ ಇದೇನದಲ್ಲ ಆ್ಯಂಗಲ್ ತೀಟಾ ಇರೋದ್ರಿಂದ ಇದನ್ನು ನಾನು ರಿಸಾಲ್ವ್ ಮಾಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಇದನ್ನು ರಿಸಾಲ್ವ್ ಮಾಡಿರಿ. ಅಲಾಂಗ್ ದ ವೈ ಎಕ್ಸಿಸ್ ಏನು ಬರೀತೀರಿ, ಈ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಸೈನ್ ತೀಟಾ ಬರೀತೀರಿ. ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಹೀಗೆ ಏನದ ಈ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಕಾಸ್ ತೀಟಾ ಅಂತ ಬರೀತೀವಿ. ಓಕೆ, ಹೀಗೆ ಬರೀಬೋದಾ ಆನ್ ರಿಸಾಲ್ವಿಂಗ್ ದಿಸ್. ಓಕೆ, ಅದೇ ರೀತಿ ಇದನ್ನು ರಿಸಾಲ್ವ್ ಮಾಡೋನು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜನ್ನು ರಿಸಾಲ್ವ್ ಮಾಡೋನು. ಏನಾಗುತ್ತೆ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಏನಾಗುತ್ತೆ ಈ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ, ಆ್ಯಂಡ್ ಹಿಯರ್ ಅಲಾಂಗ್ ದಿಸ್ ಡೈರೆಕ್ಷನ್ ಈ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಸೈನ್ ತೀಟಾ. ಇಲ್ಲಿ ಗಮನಿಸ್ಬೇಕು ನೀವು ಏನು ಇವೆರಡು ಕಾಂಪೋನೆಂಟ್ ಏನದಾವಲ್ಲ ವರ್ಟಿಕಲಿ ಅಪೋಸಿಟ್ ಅದಾವು, ಸೇಮ್ ಅದಾವು, ಅದ್ರ ಡೈರೆಕ್ಷನ್ ಅಪೋಸಿಟ್ ಅದಾವು, ಇವೆರಡು ವ್ಯಾನಿಷ್ ಆಗ್ತಾವು. ಆ್ಯಂಡ್ ಈ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಆ್ಯಂಡ್ ಈ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಕಾಸ್ ತೀಟಾ ಇವೆರಡು ಆ್ಯಡ್ ಆಗ್ತದವು. ಅದನ್ನೇ ನಾವು ಇಲ್ಲಿ ಬರಿತಾ ಇದ್ದೀವಿ. ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಇಕ್ವೇಟೋರಿಯಲ್ ಪ್ಲೇನ್ ಆರ್ ಲೈನ್ ಈಸ್ ಈಕ್ವಲ್ ಟು that is here it is E subscript plus Q cos theta plus E subscript minus Q cos theta and minus P cap ಬರಿತಾ ಇದ್ದೀರಿ. ನೀವು ಕೇಳಬಹುದು ಯಾಕೆ ಮೈನಸ್ ಪಿ ಕ್ಯಾಪ್ ಬರಿತಾ ಇದ್ದೀರಿ. ಇಲ್ಲಿ ಗಮನಿಸ್ಬೇಕು ನೀವು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಏನದ ಟುವರ್ಡ್ಸ್ ರೈಟ್ ಸೈಡ್ ಅದ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟ್ ಪಿ ಅಲ್ಲಿ ಟುವರ್ಡ್ಸ್ ಲೆಫ್ಟ್ ಸೈಡ್ ಅದ. ಇವೆರಡು ಅಪೋಸಿಟ್ ಅದಾವು. ಹಾಗಾಗಿ ನಾವು ಏನು ಬರಿತಾ ಇದ್ದೀವಿ ಇದನ್ನು ಮೈನಸ್ ಕ್ಯೂ ಸಿನ್ಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್ ಇರೋದ್ರಿಂದ. ಆ್ಯಂಡ್ ಹಿಯರ್ ಐ ಕ್ಯಾನ್ ರೈಟ್ ಕಾಸ್ ತೀಟಾ ಕಾಮನ್ ಬರಿತಾ ಇದ್ದೀರಿ, ಮೈನಸ್ ಪಿ ಕ್ಯಾಪ್ ಆಸ್ ಇಟ್ ಈಸ್, ಆ್ಯಂಡ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡನ್ನು ಆ್ಯಡ್ ಮಾಡೋಣ. ಓಕೆ, ನಿಮಗೆ ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಎರಡೂ ಸೇಮ್ ಅದಾವೆ. ಹಿಯರ್ 1 by 4 pi epsilon naught ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅದ. ಅದನ್ನೇ ನಾನು ಇದನ್ನು ಹೀಗೆ ಬರೀತಾ ಇದ್ದೀವಿ. ಓಕೆ, ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಇದನ್ನು ಹೀಗೆ ಬರೀತೀನಿ 1 by 4 pi epsilon naught ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ನ ಪ್ಲಸ್ 1 by 4 pi epsilon naught r square plus q divided by r square plus a square na 2 divided by 4 pi epsilon naught q divided by r square plus a square ಬರೀಬಹುದು. and cos theta ಅದಲ್ಲ, ಆ cos theta ಅನ್ನ a divided by r square plus a square to the power 1 by 2 ಬರೀತಾ ಇದ್ದೀವಿ. ಹೀಗ್ಯಾಕೆ ಬರೀತಾ ಇದ್ರಿ ನಿಮಗೆ ಗೊತ್ತು ಏನು? ಸಿ ದಿಸ್ ಟ್ರಯಾಂಗಲ್ ಎ ಪಿ ಓ ಟ್ರಯಾಂಗಲ್ ನೋಡ್ರಿ ಇಲ್ಲೇ. ಸಿ ದಿಸ್ ಈಸ್ theta. ಆ್ಯಂಡ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಏನು ಬರೀತೀರಿ, ಕಾಸ್ ತೀಟಾ ಇಸ್ ಈಕ್ವಲ್ ಟು ಬೇಸ್ ಅದ. ಇದು ಬೇಸ್ ಏನದ ನೋಡ್ರಿ, ಬೇಸ್ ಈಸ್ ಎ ಅದ. ಓಕೆ, ದಟ್ ಈಸ್ ಎ ಡಿವೈಡೆಡ್ ಬೈ ಹೈಪೋಟನಸ್ ಏನದ, ಪಿ ಎ ಇಸ್ ಹೈಪೋಟನಸ್ ಏನದ ಅದು, ದಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1 by 2 ಅದ. ಹಾಗಾಗಿ ಕಾಸ್ ತೀಟಾ ಇದ್ದಲ್ಲೇ ನಾವು ಏನು ಬರೀತಾ ಇದ್ದೀವಿ, ಕಾಸ್ ತೀಟಾ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1 by 2 ಬರೀತಾ ಇದ್ರಿ. ಆ್ಯಂಡ್ ಹಿಯರ್ ಇನ್ಸ್ಟೆಡ್ ಆಫ್ ಕಾಸ್ ತೀಟಾ ಏನು ಬರೆದಿರಿ ಇಲ್ಲೇ ನೀವು ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1 by 2 ಅಂತ ಬರೆದಿರಿ. ಆ್ಯಂಡ್ ಮೈನಸ್ ಪಿ ಕ್ಯಾಪನ್ನು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀರಿ. ಇಲ್ಲಿ ಮತ್ತೆ ಗಮನಿಸ್ಬೇಕು ನೀವು, ಏನು ಗಮನಿಸ್ಬೇಕು ರೀ, ಸೇ ದಿಸ್ 2 into a 2a into q 2a into q ಆಯಿತು. ಓಕೆ, 1 by 4 pi epsilon naught ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀರಿ. ಆ್ಯಂಡ್ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆ್ಯಕ್ಚುಲಿ 1 ಅದ. ಇಲ್ಲೇ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1 by 2 ಅದ. ಓಕೆ, ಎರಡನ್ನು ನಾನು 1 + 1 by 2 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ದಟ್ ಈಸ್ 3 by 2 ಆಗುತ್ತೆ. ಇಲ್ಲಿ ಬರ್ದೀವಿ ನೋಡ್ರಿ. ಓಕೆ, ಹಿಯರ್ ಇಟ್ ಈಸ್. ಇದನ್ನೆರಡು ಸಿಂಪ್ಲಿಫೈ ಮಾಡಿದ್ರೆ ಇಟ್ ಈಸ್ ಇದ್ರ ಪವರ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ರ ಪವರ್ 3 by 2 ಆಗುತ್ತೆ, ಮೈನಸ್ ಪಿ ಕ್ಯಾಪ್. ಓಕೆ, ಆ್ಯಂಡ್ ಮೈನಸ್ನ ಹೊರಗೆ ತೆಗಿತಾ ಇದೀವಿ, ಮೈನಸ್ ಬರೀತಾ ಇದ್ರಿ 1 by 4 pi epsilon naught. ದಿಸ್ ಈಸ್ ವಾಟ್ ಇಸ್ ದಿಸ್ 2a into q ಅಂದರೆ ಪಿ. ಅದಕ್ಕೆ ಪಿ ಕ್ಯಾಪ್ ಮಲ್ಟಿಪ್ಲೈ ಮಾಡ್ತೀರಿ, ವೆಕ್ಟರ್ ಪಿ ಅಂತ ಬರೀತೀವಿ.
ಹಾಗಾಗಿ ಈ ಈಕ್ವೇಷನ್ ಏನಿತ್ತು -1/4πε0 ವೆಕ್ಟರ್ p ಡಿವೈಡೆಡ್ ಬೈ r² ಪ್ಲಸ್ a² ಟು ದ ಪವರ್ 3/2 ಅಂತ ಬರೆದ್ವಿ. ಈಗ ಕಂಡೀಷನ್ ನೋಡ್ರಿ, ಇಫ್ ದ ಡೈಪೋಲ್ ಇಸ್ ಶಾರ್ಟ್, if r is very very bigger than 2a, then a² can may be neglected, then ನಮ್ಮ ಈಕ್ವೇಷನ್ ಏನಾಗುತ್ತೆ -1. ಓಕೆ, ಇಲ್ಲಿ ಎ ಅನ್ನ ಕ್ಯಾನ್ಸಲ್ ಮಾಡ್ತೀವಿ, ಎ ನೆಗ್ಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ ನೋಡ್ರಿ, ದಿಸ್ ಟು ಗೆಟ್ ಕ್ಯಾನ್ಸಲ್, ಯು ರಿಮೇನ್ ವಿತ್ -1/4πε0 ವೆಕ್ಟರ್ p ಡಿವೈಡ್ ಬೈ r³ ಅಂತ ಬರಿತಾ ಇದ್ದೀವಿ. ಇಲ್ಲಿ ಗಮನಿಸಬೇಕು, ಫಾರ್ ಸೇಮ್ ಡಿಸ್ಟೆನ್ಸ್, ಇದು ಎಲ್ಲಿ ಆನ್ ಎಕ್ಸೈಲ್ ಲೈನಲ್ಲಿ ಏನಾಗಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಎಕ್ಸೈಲ್ ಲೈನ್ ಏನಿತ್ತು 1/4πε0 2 ಇಂಟು ವೆಕ್ಟರ್ p ಡಿವೈಡ್ ಬೈ r³ ಬರೆದಿದ್ರಿ. ಇಲ್ಲಿ ಏನು ಬರಿತಾ ಇದ್ದೀರಿ ನೀವು, ಜಸ್ಟ್ 1/4πε0 ವೆಕ್ಟರ್ p ಡಿವೈಡ್ ಬೈ r³ ಬರಿತಾ ಇದ್ದೀರಿ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಸೇಮ್ ಡಿಸ್ಟೆನ್ಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಎಕ್ಸೈಲ್ ಲೈನ್ ಏನದಲ್ಲ, ದಟ್ ಈಸ್ 2 times ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಇಕ್ವಿಟೋರಿಯಲ್ ಲೈನ್ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆ, ಆ್ಯಂಡ್ ದಿಸ್ ಈಸ್ ಯುವರ್ ಫಸ್ಟ್ 5 mark ಕ್ವಶನ್ ಆನ್ ಸೆಟ್ ಯಾವುದು, ಸೆಟ್ 1, ಸೆಟ್ ಸೆಕೆಂಡಲ್ಲಿ. ಆ್ಯಂಡ್ ಹಿಯರ್ ಕ್ವಶನ್ ನೀವು ಸರಿತ್ನಾಗ ಅರ್ಥ ಮಾಡ್ಕೋಬೇಕು, ಏನದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಇಕ್ವಿಟೋರಿಯಲ್ plane of or line of an electric dipole expression in derive ಮಾಡಿದ್ವಿ ನಾವು. This is what we have derived. Obtain expression for equivalent EMF and effective internal resistance when two cells connected in series. ಇಲ್ಲಿ 2 ಸೆಲ್ಸ್ಗಳಿದಾವೆ. ಆ 2 ಸೆಲ್ಸ್ಗಳು, ಸಪೋಸ್ ದೀಸ್ ಆರ್ ದ 2 cells, ಇವೆರಡನ್ನು ಸಿರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದೀವಿ, ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಷನ್ ಮಾಡ್ತಾ ಇದೀವಿ. ಇವುಗಳ ಇಕ್ವಿವೆಲೆಂಟ್ EMF ಮತ್ತೆ ಇಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅದನ್ನ ಎಕ್ಸ್ಪ್ರೆಷನ್ ಹೇಳಬೇಕು. ಸಿ ಇಲ್ಲಿ ಯು ಶುಡ್ ನೋ ದಿಸ್ ಈಸ್ ಯುವರ್ ಸೆಲ್. ಓಕೆ, ಅದರ EMF ಅದ E, ಇಂಟರ್ನಲ್ ರೆಸಿಸ್ಟೆನ್ಸ್ R, ಅದರಲ್ಲಿ ಕರೆಂಟ್ I ಫ್ಲೋ ಆಗ್ತಾ ಇದೆ. ಆ್ಯಂಡ್ ಯು ಶುಡ್ ನೋ ದಿಸ್ ಫಾರ್ಮುಲಾ. ಇಫ್ ಯು ಕನೆಕ್ಟ್ ವೋಲ್ಟ್ ಮೀಟರ್ ಅಕ್ರಾಸ್ ದಿಸ್ ಸೆಲ್, ಇಟ್ ಮೇಜರ್ಸ್ ದ potential difference that is given by V is equal to EMF of the cell minus I into R ಅಂತ ಬರಿತೀವಿ. ಓಕೆ, ಇದು ಇಷ್ಟು ಫಾರ್ಮುಲಾ ನಿಮ್ಗೆ ಸರಿಯಾಗಿ ನೆನಪಿತ್ತಂದರೆ ನಾವು ಈಸಿಯಾಗಿ ಈ ಎಕ್ಸ್ಪ್ರೆಷನ್ ಫಾರ್ ಇಕ್ವಿಲೆಂಟ್ EMF ಆ್ಯಂಡ್ ಇಕ್ವಿಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ವೆನ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ನ ಎಕ್ಸ್ಪ್ರೆಷನ್ನ ಹೇಳಬಹುದು. ಓಕೆ, ಏನು ಡಿರೈವ್ ಮಾಡ್ತೀರಿ ಇದನ್ನ, ವೆನ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಅವುಗಳ ಇಫೆಕ್ಟಿವ್ EMF ಈಕ್ವಲ್ಸ್ ಟು ಏನಾಗುತ್ತೆ, ಸಮ್ ಆಫ್ ದ EMF ಆಫ್ ಇಂಡಿವಿಜುವಲ್ ಸೆಲ್ಸ್ ಆಗುತ್ತೆ. ಅವುಗಳ ಇಂಟರ್ನಲ್ ರೆಸಿಸ್ಟೆನ್ಸ್, ಅವುಗಳ ಈಕ್ವಿಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, R1 ಪ್ಲಸ್ R2 ಆಗುತ್ತೆ. ಇದನ್ನೇ ನಾವೀಗ ತೋರಿಸ್ಬೇಕು. ಸಿ, ಏನು ಮಾಡಬೇಕ್ರಿ ಇದಕ್ಕೆ, ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ಯು ಹ್ಯಾವ್ ಟು ರೈಟ್ ದಿಸ್ ಲೈನ್. ಕನ್ಸಿಡರ್ 2 cells ಆಫ್ EMF E1 ಅದ ಆ್ಯಂಡ್ E2 ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್ R1 ಆ್ಯಂಡ್ R2 ರೆಸ್ಪೆಕ್ಟಿವ್ಲಿ. 2 ಸೆಲ್ಸ್ ಅದಾವು, ಅವುಗಳ EMF E1 ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಅದ, ಇನ್ನೊಂದು ಸೆಲ್ ಅದ, ಅದರ ಇಂಟರ್ನಲ್ EMF E2 ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಅದ. ಇವುಗಳನ್ನ ನಾವು ಸಿರೀಸಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಎಂಡ್ ಟು ಎಂಡ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಯಾವಾಗ ಸೆಲ್ಸನ್ನು ಎಂಡ್ ಟು ಎಂಡ್ ಕನೆಕ್ಟ್ ಮಾಡ್ತೀರಿ, ಅಂದರೆ ಸಿರೀಸಲ್ಲಿ ಕನೆಕ್ಟ್ ಮಾಡ್ತೀರಿ, ಏನಾಗುತ್ತೆ ಇವಾಗ, ವೆನ್ ಸೆಲ್ಸ್ ಆರ್ ಇನ್ ಸಿರೀಸ್ ಕರೆಂಟ್ ರಿಮೇನ್ಸ್ ದ ಸೇಮ್ ವೆರ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ಡಿಫ್ರೆಂಟ್. ಓಕೆ, ಯಾವಾಗ ನೀವು ಸೆಲ್ಸನ್ನು ಸಿರೀಸಲ್ಲಿ ಕನೆಕ್ಟ್ ಮಾಡ್ತೀರಿ, ಸೇಮ್ ಕರೆಂಟ್ ಫ್ಲೋ ಥ್ರೂ ದ ಈಚ್ ಸೆಲ್, ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಸೆಲ್ಸ್ ಏನು ಬೇರೆ ಬೇರೆ ಇರುತ್ತೆ. ಓಕೆ, ಇಲ್ಲಿ ಏನು ಬರೀತಾರೆ ನೋಡ್ರಿ, ಹಾಗೆ ನಾವು ಯೂಸ್ ಮಾಡಿದ್ವಲ್ಲ, ಹೇಳಿದ್ನಲ್ಲ ಅದೇ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಏನದ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಫಸ್ಟ್ ಸೆಲ್, ದಟ್ ಈಸ್ V ಸಬ್ಸ್ಕ್ರಿಪ್ಟ್ AB ಅಂತ ಬರೀತಾ ಇದ್ದೀವಿ. ಓಕೆ, ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ AB ಇಸ್ ಈಕ್ವಲ್ ಟು E1 ಮೈನಸ್ I ಇಂಟು R1. E1 ಏನು EMF ಆಫ್ ದ ಫಸ್ಟ್ ಸೆಲ್ ಮೈನಸ್ I, ದಟ್ ಇಸ್ ಅದರಲ್ಲಿ ಫ್ಲೋ ಆಗುತ್ತಿರುವ ಕರೆಂಟು, R1 ಅದರ ಇಂಟರ್ನಲ್ ರೆಸಿಸ್ಟೆನ್ಸ್. ಅದೇ ರೀತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಸೆಕೆಂಡ್ ಸೆಲ್, ದಿಸ್ ಇಸ್ ಅವರ್ ಸೆಕೆಂಡ್ ಸೆಲ್, ದಟ್ ಇಸ್ V ಸಬ್ಸ್ಕ್ರಿಪ್ಟ್ BC ಇಸ್ ಈಕ್ವಲ್ಸ್ ಟು, ಓಕೆ, ದಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ BC ಅಲ್ಲ, ಆ್ಯಂಡ್ E2 ಮೈನಸ್ I ಇಂಟು R2 ಅಂತ ಬರೀತಾ ಇದ್ದೀವಿ. I ಅದರಲ್ಲಿ ಫ್ಲೋ ಆಗುತ್ತಿರುವ ಕರೆಂಟು, R2 ಅದರ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಕಾಂಬಿನೇಷನ್, ನೀವು ಅಕ್ರಾಸ್ ದಿಸ್ ಸೆಲ್ ಕಾಂಬಿನೇಷನ್ ಆಫ್ ಸೆಲ್ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಜರ್ ಮಾಡಿದರೆ ಏನಾಗುತ್ತೆ, ದಟ್ ಈಸ್ ಯು ಕ್ಯಾನ್ ರೈಟ್ V ಸಬ್ಸ್ಕ್ರಿಪ್ಟ್ AC ಇಸ್ ಈಕ್ವಲ್ಸ್ ಟು VAB ಪ್ಲಸ್ VBC ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಓಕೆ, ಸಬ್ಸ್ಟಿಟ್ಯೂಟ್ ಮಾಡಬೇಕು. VAB ಅಂದರೆ ದಟ್ ಈಸ್ E1 ಮೈನಸ್ I ಇಂಟು R1. ಓಕೆ, ಬರೀತಾ ಇದ್ರಿ ಇಲ್ಲೇ. ಆ್ಯಂಡ್ ವಾಟ್ ಈಸ್ VBC, E2 ಮೈನಸ್ I ಇಂಟು R2, ಅದನ್ನು ಬರೀತಾ ಇದ್ದೀರಿ ಇಲ್ಲೇ BC ಇದ್ದಲ್ಲೇ.
ಆ್ಯಂಡ್ ಅರೇಂಜ್ ಮಾಡಿರಿ ಜಸ್ಟ್ ಇದನ್ನು. ದಟ್ VAC is equals to E1 ಮತ್ತು E2 ಒಂದು ಸೈಡ್ ಮಾಡಿದ್ವಿ. ಇಲ್ಲಿ ನೋಡ್ರಿ -I into R1 -I into R2 ಅದ, -I ಕಾಮನ್ ತೆಗಿರಿ, R1 plus R2 ಇದನ್ನು ಬರೀಬೋದು, ಎಸ್ ಬರೀಬೋದು. ಲೆಟ್ ಅಸ್ ಕಾಲ್ ಇಟ್ ಆಸ್ ದಿಸ್ ಇಸ್ ಇಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಈಗ ರಿಪ್ಲೇಸ್ ದ ಕಾಂಬಿನೇಷನ್ ಆಫ್ ಸೆಲ್ಸ್ ಬೈ ಸಿಂಗಲ್ ಸೆಲ್ ಆಫ್ EMF E equivalent ಆ್ಯಂಡ್ ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ R equivalent. ಓಕೆ, ಅಂದರೆ ಇವೆರಡೂ ಸೆಲ್ಸ್ಗಳು ಕೂಡಿ ಏನು ಕೆಲಸ ಮಾಡ್ತಾ ಇದ್ವಲ್ಲ, ಅದನ್ನು ರಿಪ್ಲೇಸ್ ಮಾಡಿ ಒಂದು ಸಿಂಗಲ್ ಸೆಲ್, ಇವೆರಡು ಕೆಲಸ ಅದು ಮಾಡಬೇಕು. ಓಕೆ, ಇವೆರಡೂ ಕೂಡಿ ಆ ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ಕೊಡ್ತಾ ಇದ್ದು ಅಷ್ಟೇ ಕರೆಂಟ್ ಇದು ಒಂದೇ ಸಿಂಗಲ್ ಸೆಲ್ ಕೊಡಬೇಕು. ಓಕೆ, ಅಂತ ಒಂದು ಸೆಲ್ನ ನಾವು ಇಕ್ವಿವೆಲೆಂಟ್ ಸೆಲ್ ಅಂತ ಕರಿತಾ ಇದ್ದೀವಿ. ಆ ಇಕ್ವಿವೆಲೆಂಟ್ ಸೆಲ್ನ ಏನು ಮಾಡಿ ರಿಪ್ಲೇಸ್ ಮಾಡಿ ಅವು ಎರಡರ ಪ್ಲೇಸಲ್ಲಿ ರಿಪ್ಲೇಸ್ ದ ಕಾಂಬಿನೇಷನ್ ಆಫ್ ಸೆಲ್ಸ್ ಬೈ ಸಿಂಗಲ್ ಸೆಲ್ ಆಫ್ EMF E equivalent, internal resistance R equivalent, then the potential difference across cell is VAC is equals to ಏನು ಬರೀತೀರಿ, ದಟ್ ಈಸ್ E equivalent minus I into R equivalent ಅಂತ ಬರೆಯೋಣ. ಏನಾಗತ್ತೆ ರೀ ಅವಾಗ? ಕಂಪೇರ್ ಮಾಡ್ರಿ VAC ಓಕೆ, E equivalent ಇದ್ದಲ್ಲಿ ಏನದ E1 ಪ್ಲಸ್ E2 ಅದ, ಮೈನಸ್ ಇಲ್ಲಿಯೂ ಮೈನಸ್ ಅದ, I ಸೇಮ್ ಕರೆಂಟ್ ಅದ. ಓಕೆ, ದಟ್ R equivalent is equals to R1 plus R2 ಅಂತ ಬರೀತೀವಿ. On comparing equation 1 and 2, you can write E equivalent is equals to E1 plus E2 and R equivalent is equal to R1 plus R2. ಏನ್ರಿ ಇದು? ಓಕೆ, ದಿಸ್ ಈಸ್ expression for equivalent EMF and equivalent ಅಥವಾ effective internal resistance ಯಾವಾಗ when two cells connected in series. ಓಕೆ, ಇದನ್ನ 3 marks ಅಲ್ಲೂ ಕೇಳಬಹುದು or 5 marks ಅಲ್ಲೂ ಕೂಡ ಇದನ್ನ ಕೇಳುವಂತ ಒಂದು question. Obtain an expression for the force between a straight parallel conductors carrying current, hence define ampere. ಇದನ್ನು ಡಿರೈವ್ ಮಾಡಲಿಕ್ಕೆ ಏನು ಗೊತ್ತಿರಬೇಕು ನಿಮಗೆ? ಮುಖ್ಯವಾಗಿ ಸಪೋಸ್ ದಿಸ್ ಈಸ್ ಯುವರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಓಕೆ, ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಡಿ ಡಿಸ್ಟೆನ್ಸಿಗೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಅದಲ್ಲ ಇಲ್ಲಿ, ಆ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ದಟ್ ಈಸ್ ಗಿವನ್ ಬೈ ಆಂಪಿಯರ್ ಸರ್ಕ್ಯೂಟ್ ಲಾ. ಏನು, B is equal to mu naught into I, that is current through that conductor, divided by 2 pi into D. ಈ ಫಾರ್ಮುಲಾ ನಿಮಗೆ ಪರಿಚಯ ಇರಬೇಕು. ನೆಕ್ಸ್ಟು ಲೆಫ್ಟ್ ಹ್ಯಾಂಡ್ ರೂಲ್, ಯಾವುದು? ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಅದಾದ ನಂತರ ಅದರ ಎಕ್ಸ್ಪ್ರೆಷನ್ ಅದ ಒಂದು ಏನದ, ವೆನ್ ಯು ಪ್ಲೇಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಸಪೋಸ್ ದಿಸ್ ಈಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, I ಕರೆಂಟ್ ಅದ, ಇದನ್ನು ನೀವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರಿ, ಇದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆ, ಆ್ಯಂಡ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಇಸ್ ಗಿವನ್ ಬೈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಆ ಫೋರ್ಸ್ ಎಷ್ಟು? ದಟ್ ಫೋರ್ಸ್ ಈಸ್ ಬಿಲ್ ಸೈನ್ ಥೀಟಾ. B is magnetic field, I is current through that conductor, L is length segment of that conductor, and theta is the angle between a magnetic field ಮತ್ತೆ ಲೆಂತ್ ಸೆಗ್ಮೆಂಟ್ ಅದಲ್ಲ ಕಂಡಕ್ಟರ್, ಇವುಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅದು, ದಟ್ ಇಸ್ ಥೀಟಾ. ಇದು ಕೂಡ ನಿಮಗೆ ಪರಿಚಯ ಇರಬೇಕು. ಓಕೆ, ಇವೆರಡೂ ನಿಮಗೆ ಸರಿಯಾಗಿ ಪರಿಚಯ ಇದ್ದರೆ ನಾವು ನೆಕ್ಸ್ಟು ಇದನ್ನು ಡಿರೈವ್ ಮಾಡಬಹುದು, ಎಕ್ಸ್ಪ್ರೆಷನ್ನ ಆಪ್ಟೇನ್ ಮಾಡಬಹುದು. ಇನ್ ದ ಫಿಗರ್ X and Y are the two infinitely long straight parallel conductors. ಇಲ್ಲಿ X ಮತ್ತು ಅನ್ನುವಂಥ ಎರಡು ಲಾಂಗ್ ಕಂಡಕ್ಟರ್ ಅದಾವೆ. ಓಕೆ, ಸೊ ದಿಸ್ ಈಸ್ X and Y are two straight long conductors. ಫಸ್ಟ್ ಲೈನ್ ಬರೀಬೇಕಾಗತ್ತೆ. ನೆಕ್ಸ್ಟು I1 and I2 are the currents in X and Y respectively. ಅಂದರೆ X ಕಂಡಕ್ಟ್ರಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ, Y ಕಂಡಕ್ಟ್ರಲ್ಲಿ I2 ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಸೆಕೆಂಡ್ ಲೈನ್. ಅದಾದ ನಂತರ D ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್. ಈ ಸ್ಮಾಲ್ ಡಿ ಅದಲ್ಲ, ಇವೆರಡೂ ಕಂಡಕ್ಟರ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಂತ ಕರಿತಾ ಇದ್ದೀವಿ, D ಆಗಿರಲಿ. ಓಕೆ, ಇಷ್ಟು ಫಸ್ಟ್ ನೀವು 3 ಲೈನ್ ಬರೀಬೇಕು. ಆ ನಂತರ ಏನು ಮಾಡಬೇಕು? ಸಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ I1 ಈಸ್ ಗಿವನ್ ಬೈ, ಅಂದರೆ ಇಲ್ಲಿ ಎಕ್ಸ್ ಕಂಡಕ್ಟ್ರಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ, ಅದರ ಪರಿಣಾಮವಾಗಿ ಏನು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು. ಓಕೆ, ದಟ್ ಈಸ್ ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೀಗೆ ಈ ಕಡೆ ಏನದ ನೋಡ್ರಿ, ಇನ್ ಟು ದ ಬೋರ್ಡ್ ಅದ ಇಲ್ಲಿ B1. ಓಕೆ, ಆ್ಯಂಡ್ ಆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಸ್ಕ್ರೀನ್ ಅಥವಾ ಇನ್ ಟು ದ ಪೇಪರ್ ಅದ, ಈ ರೀತಿ ಮಾರ್ಕ್ ಮಾಡಿವಿ. ಓಕೆ, ಎಷ್ಟು ದ ಮ್ಯಾಗ್ನೆಟಿಕ್ ಫೀಲ್ಡು? ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ B1 ಈಸ್ ಈಕ್ವಲ್ಸ್ ಟು, ಆಗಲೇ ನಾವು ಹೇಳಿದ್ವಿ, B1 ಈಸ್ ಈಕ್ವಲ್ಸ್ ಟು mu naught I1
divided by 2 pi d. B1 is equal to mu naught into I1 divided by 2 pi d. Okay, ಇದೇನಿದು, this is the magnetic field. Okay, and ನಿಮ್ಗೆ ಗೊತ್ತು ಕರೆಂಟ್ this is I2 ಅದ, ಇದರಲ್ಲಿ ಸೆಕೆಂಡ್ ಕಂಡಕ್ಟರ್ y ಅಲ್ಲಿ I2 ಕರೆಂಟ್ ಫ್ಲೋ ಆಗ್ತಾ ಇದೆ. ಲೆಟ್ ಅಸ್ ಕನ್ಸಿಡರ್ ಲೆಂತ್ ಸೆಗ್ಮೆಂಟ್ L and here magnetic field B1 ಅದ. Note out this length segment will experience a force and that force is given by ಏನು ಬರೀತೀರಿ, ಆ ಫೋರ್ಸ್ ಏನದಲ್ಲ F1 ಅಂತ ಬರೀತೀನಿ. ಓಕೆ, F1 is equals to ಏನು ಬರೀತೀವಿ, B1 into I2 into L into sin theta ಅಂತ ಬರೀತೀವಿ. ಓಕೆ, B1 ಇದು ಮ್ಯಾಗ್ನೆಟಿಕ್ ಫೀಲ್ಡ್, I2 that is the current through that conductor, L is length segment. ಓಕೆ, ಡೈರೆಕ್ಷನ್ F1 ಈ ಸೈಡ್ ಎದಕ್ಕದ ರೀ, ದಟ್ ಈಸ್ ಗಿವನ್ ಬೈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ನೀವು ನೆನ್ಪು ಮಾಡ್ಕೋರಿ. ಇಫ್ ಯು ಸ್ಟ್ರೆಚ್ ಯುವರ್ ಫಸ್ಟ್ 3 ಫಿಂಗರ್ಸ್ ಸ್ಟ್ರೆಚ್ ಮಾಡಿದ್ರಿ, ಓಕೆ, ಇದರಲ್ಲಿ ಏನಾಗುತ್ತೆ ನೋಡ್ರಿ, ದಿಸ್ ಬಿ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅರ್ಥ. ಇದು ಇಂಡೆಕ್ಸ್ ಫಿಂಗರ್ ತೋರಿಸೋದು, ಮಿಡಲ್ ಫಿಂಗರ್ ತೋರಿಸ್ತಾ ಇರೋದೇನು, ದಟ್ ಈಸ್ ಕರೆಂಟ್. ಆ್ಯಂಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಂಡಕ್ಟರ್ ಇಸ್ ಗಿವನ್ ಬೈ ದ ಥಂಬ್ ಎಫ್ ಅಂತ ಬರೀತಾ ಇದ್ದೀವಿ. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಇದೆ, ಇನ್ ಟು ದ ಸ್ಕ್ರೀನ್ ಒಳಗಡೆ ಹೋಗ್ತಾ ಇದೆ. ಆ್ಯಂಡ್ ಹೀಗಂತ ಅನ್ಕೋರಿ, ಆ್ಯಂಡ್ ಕರೆಂಟ್ ಮೇಲ್ಗಡೆ ಹೋಗ್ತಾ ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಸಪೋಸ್ ಡೈರೆಕ್ಷನ್ ಆಫ್ ಕರೆಂಟ್ ಹೀಗೆ ಮೇಲ್ಗಡೆ ಹೋಗ್ತಾ ಇದೆ. ದೆನ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್, ಈ F1 ಡೈರೆಕ್ಷನ್ ಅದ ಟುವರ್ಡ್ಸ್ ದಟ್ ಫಸ್ಟ್ ಕಂಡಕ್ಟರ್ ಎಕ್ಸ್ ಕಡೆ ಅದ ಫೋರ್ಸ್. ಓಕೆ, ಆ್ಯಂಡ್ ಅದನ್ನೇ ನಾವು ನೆಕ್ಸ್ಟ್ ಇಲ್ಲಿ ಏನು ಬರ್ದೀವಿ ನೋಡ್ರಿ, ದ ಕಂಡಕ್ಟರ್ Y lies in a magnetic field B1 and hence it experiences a force. Okay, and the force on a segment L of a conductor Y is given by F1 is equals to B1 I2 into L sin theta ಅಂತ ಹೇಳಿ. ಓಕೆ, B1 ಏನಿದು, B1 that is a magnetic field. ಏನ್ರಿ B1 ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರೋದು ಎದಕ್ಕೆ, ಬಿಕಾಸ್ ಆಫ್ ದಿಸ್ ಫಸ್ಟ್ ಕಂಡಕ್ಟರಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ, ಅದರ ಪರಿಣಾಮವಾಗಿ ಇಲ್ಲಿ B1 ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಪ್ರೊಡ್ಯೂಸ್ ಆಗಿದೆ. ಓಕೆ, ಆ್ಯಕ್ಚುಲಿ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದ, ಇಲ್ಲಿ ಡಿ ಡಿಸ್ಟೆನ್ಸಲ್ಲಿ B1 ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಆಲ್ರೆಡಿ ಬರೆದ್ರೆ ನೀವು, B1 is equals to mu naught into I1 divided by 2 pi d ಅಂತ ಹೇಳಿ. ಓಕೆ, ಇಂಟು I2 ಏನದು ಆ ಸೆಕೆಂಡ್ ಕಂಡಕ್ಟರಲ್ಲಿ ಫ್ಲೋ ಆಗುತ್ತಿರುವಂಥ ಕರೆಂಟ್ ಅದು. ಓಕೆ, ಇಂಟು L ಲೆಂತ್ ಸೆಗ್ಮೆಂಟ್ ಆಫ್ ದ ಕಂಡಕ್ಟರ್ ಇಂಟು ಸೈನ್ ಥೀಟಾ. ಇಲ್ಲಿ ಥೀಟಾ 90 ಆಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಎಕ್ಸ್ಪ್ರೆಷನ್ ಸೈನ್ ಆಫ್ 90 is 1. F1 is equal to B1 I2 L. ಓಕೆ, B1 ಎಕ್ಸ್ಪ್ರೆಷನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. B1 ಅಂದ್ರೆ ನಿಮ್ಗೆ ಗೊತ್ತದ, B1 ಅಂದ್ರೆ mu naught into I1 divided by 2 pi d ಅದ. ಅದನ್ನೇ B1 ಇದ್ದಲ್ಲಿ ನಾವು ಏನು ಬರ್ದೀವಿ, mu naught into I1 divided by 2 pi d and I2 as it is, L ಕೂಡ as it is ಬರ್ದಿರಿ. ದಿಸ್ ಇಸ್ ದ ಫೋರ್ಸ್ F1. ಓಕೆ, ಫೋರ್ಸ್ F1 ಇಂದ ಟುವರ್ಡ್ಸ್ ದ ಫಸ್ಟ್ ಕಂಡಕ್ಟರ್. ಅದೇ ರೀತಿ ಇಲ್ಲಿ I2 ಕರೆಂಟ್ ಫ್ಲೋ ಆಗ್ತಾ ಇದೆ, ಅದರ ಪರಿಣಾಮವಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು. ಈ B2 ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಕ್ಸ್ ಕಂಡಕ್ಟರ್ದ ಆ ಕಂಡಕ್ಟರಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಸಿಮಿಲರ್ಲಿ ವಿ ಕ್ಯಾನ್ ಶೋ ದ್ಯಾಟ್ F2 is equal to mu naught into I1 I2 L divided by 2 pi d ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಓಕೆ, ಆ್ಯಂಡ್ the direction of F1 and F2 are found using Fleming left hand rule. ಓಕೆ, ಡೈರೆಕ್ಷನ್ ಆಫ್ ಫೋರ್ಸ್ ಏನದಲ್ಲ, ಯೂಸಿಂಗ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ನೀವು ಅದನ್ನು ಹೇಳಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನದ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳ್ತಾ ಇದೆ, ಎಕ್ಸ್ ಆ್ಯಂಡ್ ವೈ ಆರ್ ಅಟ್ರಾಕ್ಟ್ ಈಚ್ ಅದರ್ ವೆನ್ ಕರೆಂಟ್ ಆರ್ ಇನ್ ಸೇಮ್ ಡೈರೆಕ್ಷನ್. ಓಕೆ, ಎರಡೂ ಕಂಡಕ್ಟ್ರಲ್ಲಿ ಸೇಮ್ ಡೈರೆಕ್ಷನಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಫೋರ್ಸ್ ಏನಿರುತ್ತೆ, ಅಟ್ರಾಕ್ಟಿವ್ ಇರುತ್ತೆ. ಓಕೆ, ಒಂದು ಸೈಡ್ ಒಂದು ಕಂಡಕ್ಟ್ರಲ್ಲಿ ಕರೆಂಟ್ ಮತ್ತು ಇನ್ನೊಂದು ಕಂಡಕ್ಟ್ರಲ್ಲಿ ಕರೆಂಟ್ ಡೈರೆಕ್ಷನ್ ಅಪೋಸಿಟ್ ಇದ್ರೆ ಅವು ರಿಪಲ್ಷನ್ ಆಗ್ತಾವೆ. ಓಕೆ, ಹಿಯರ್ ಎಕ್ಸ್ ಆ್ಯಂಡ್ ವೈ ಅಟ್ರಾಕ್ಟ್ ಈಚ್ ಅದರ್ ವೆನ್ ಕರೆಂಟ್ ಆರ್ ಇನ್ ಸೇಮ್ ಡೈರೆಕ್ಷನ್ ಆ್ಯಂಡ್ ರಿಪಲ್ ಈಚ್ ಅದರ್ ವೆನ್ ಕರೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಇದನ್ನು ನೀವು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಆಲ್ಸೋ ಬಿ ಚೆಕ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ನೀವು ಚೆಕ್ ಮಾಡ್ಬೋದು ಏನನ್ನ ಯೂಸ್ ಮಾಡ್ಕೊಂಡು ಬೈ ಯೂಸಿಂಗ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ನೆಕ್ಸ್ಟ್ ಏನಂತ ಹೇಳ್ತಾ ಇದೆ ನೋಡ್ರಿ, F1 and F2 are mutual forces. Therefore, force of attraction or repulsion is given by the expression F is equal to mu naught into I1 into I2 into L divided by 2 pi d ಅಂತ ಬರೀತಾ ಇದ್ದೀವಿ. ಅದೇ ಈ L-ಅನ್ನ ಇಲ್ಲಿ ತೊಗೊಂಡ್ಬಿಡೋಣ. ಏನಾಯಿತು, ಫೋರ್ಸ್ ಪರ್ ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು mu naught into I1 I2 divided by 2 pi d ಅಂತ ಬರೆಯೋಣ. mu naught ವ್ಯಾಲ್ಯೂ ಗೊತ್ತು ಏನು, 4 pi into 10⁻⁷ I1 I2 ಆಸ್ ಇಟ್ ಈಸ್ ಬರೀತಾ ಇದ್ರಿ ಡಿವೈಡೆಡ್ ಬೈ 2 pi d.
ಓಕೆ. ಆ್ಯಂಡ್ ಇಲ್ಲಿ ನೀವು ಪೈ ಕ್ಯಾನ್ಸಲ್ ಆಯಿತು, 2 2s are 4, ಇದೆಲ್ಲ ನೀವು ಸಿಂಪ್ಲಿಫೈ ಮಾಡಿದರೆ ವಿಲ್ ಗೆಟ್ 2 into 10⁻⁻7 I1 into I2 ಡಿವೈಡೆಡ್ ಬೈ ಡಿ ಅಂತ ನಾವು ಬರೀಬಹುದು. ಓಕೆ, ಇನ್ನು ಇನ್ನೊಂದು ಕೆಲಸ ಏನು ಉಳಿತು ಹೇಳಿ, ನಮ್ದೀಗ ಆಂಪಿಯರ್ ಡಿಫೈನ್ ಮಾಡಬೇಕು. ಇಫ್ I1 is equal to I2, that's equal to 1 ampere and the distance between the conductor 1 meter ಆಗಿದ್ದರೆ ಆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಎಷ್ಟಾಗುತ್ತೆ, 2 into 10⁻⁷ ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ಅದನ್ನೇ ನಾವು ಏನು ಡಿಫೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ, ಆಂಪಿಯರ್ ಡಿಫೈನ್ ಮಾಡ್ಲಿಕ್ಕೆ. ಆಂಪಿಯರ್ ಹೇಗೆ ಡಿಫೈನ್ ಮಾಡ್ತಾ ಇದೀವಿ ನೋಡ್ರಿ. ಆಂಪಿಯರ್ ಇಸ್ ದ ಕರೆಂಟ್ which when flow through a two infinitely long straight parallel conductors. ಆಂಪಿಯರ್ ಅನ್ನೋದೇನದು ಕರೆಂಟ್ ಅದು. ಓಕೆ, ಏನದ ಲೈಕ್ ದಿಸ್ ಕರೆಂಟ್ ಏನಾಗ್ತಾ ಇದೆ, ಆಂಪಿಯರ್ ಇಸ್ ದ ಕರೆಂಟ್ ವೆನ್ ಫ್ಲೋ ಥ್ರೂ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಪ್ಯಾರಲ್ ಕಂಡಕ್ಟರ್ಸ್. ಇನ್ಫೈನೈಟ್ಲಿ ಈ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್ಲಿ ಪಾಸ್ ಆದಾಗ ಏನಾಯಿತು, ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರಬೇಕು, 1 meter ಡಿಸ್ಟೆನ್ಸ್ ಇದ್ದರೆ, ಪ್ಲೇಸ್ಡ್ ಇನ್ ಫ್ರೀ ಸ್ಪೇಸ್ ಇದ್ದರೆ, ಕಾಸಸ್ a force of 2 into 10⁻⁷ ನ್ಯೂಟನ್ ಪರ್ ಮೀಟರ್ ಬಿಟ್ವೀನ್ ದೆಮ್. ಓಕೆ, 1 ಆಂಪಿಯರ್ ಅಂತ ಯಾವಾಗ ಹೇಳ್ತಾ ಇದ್ರೆ ನೀವು, ಎರಡು ಕಂಡಕ್ಟರ್ಗಳದಾವು, ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ಗಳದಾವು, ಅವುಗಳು 1 meter ಡಿಸ್ಟೆನ್ಸ್ ಎಲ್ಲದಾವು ಆ್ಯಂಡ್ ಅವುಗಳ ಮಧ್ಯೆ 2 into 10⁻⁷ ನ್ಯೂಟನ್ ಪರ್ ಮೀಟರ್ ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ ಇದ್ರೆ ಅವುಗಳಲ್ಲಿ 1 ampere ಕರೆಂಟ್ ಈಚ್ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ದಟ್ ಇಸ್ ದ ಡೆಫಿನೇಷನ್ ಆಫ್ ಆಂಪಿಯರ್. ವಾಟ್ಸ್ ದಟ್? ಆಂಪಿಯರ್ ಇಸ್ ದ ಕರೆಂಟ್ ವಿಚ್ ವೆನ್ ಫ್ಲೋ ಥ್ರೂ ಅ 2 infinitely ಲಾಂಗ್ ಸ್ಟ್ರೇಟ್ parallel conductors separated by distance 1 meter placed in free space causes a force of S2 2 into 10⁻⁷ Newton per meter between them. Okay, this is whatever expression for force between straight parallel conductor carrying current, and hence we defined the ampere na define ಮಾಡಿವಿ. Next derivation, derive lens maker's formula for convex lens. ಏನು ಡಿರೈವ್ ಮಾಡಬೇಕು? ಹಿಯರ್ ವಿ ಆರ್ ಗೋಯಿಂಗ್ ಟು ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಏನು ಡಿರೈವ್ ಮಾಡಬೇಕು? 1 divided by f is equals to n21 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ಲೆನ್ಸ್ minus 1 into bracket 1 by r1 minus 1 by r2. ಇದನ್ನು ನಾವು ಡಿರೈವ್ ಮಾಡಬೇಕು. ದಿಸ್ ಇಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದು ಡಿರೈವ್ ಮಾಡ್ಲಿಕ್ಕೆ ನಿಮಗೆ ಏನು ಗೊತ್ತಿರಬೇಕು? ಯು ಶುಡ್ ನೋ ದ ರಿಲೇಷನ್ ಬಿಟ್ವೀನ್ ಎನ್, ಯು, ವಿ ಆ್ಯಂಡ್ ಆರ್. ಈ ರಿಲೇಷನ್ ನಿಮಗೆ ಪರಿಚಯ ಇರಬೇಕು. ಮತ್ತೇನು ಪರಿಚಯ ಇರಬೇಕು? ಲೆನ್ಸ್ ಫಾರ್ಮುಲಾ. ದಿಸ್ 1 by f is equal to 1 by v minus 1 by u. ಈ ಫಾರ್ಮುಲಾ ಕೂಡ ನಿಮಗೆ ಚಿರಪರಿಚಿತವಾಗಿರಬೇಕು. ಫಸ್ಟ್ ಲೈನ್ ಏನು ಬರೀತೀರಿ? ಕನ್ಸಿಡರ್ ಎ ಥಿನ್ ಬೈ ಕಾನ್ವೆಕ್ಸ್ ಲೆನ್ಸ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಅದ, ಪ್ಲೇಸ್ಡ್ ಇನ್ ಎ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n1. ಓಕೆ, ಅದನ್ನು n1 ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ ಇಟ್ಟಿವಿ. ಓಕೆ, ಆ್ಯಂಡ್ ಮತ್ತೊಂದು n2 ಈಸ್ ಗ್ರೇಟರ್ ದ್ಯಾನ್ n1. ಏನು ಅರ್ಥ ಅದರದು ಅಂದರೆ ಇದೇನು ಲೆನ್ಸ್ ಅದಲ್ಲ, ಅದು ಡೆನ್ಸರ್ ಮೀಡಿಯಮ್ ಅದ ಆ್ಯಸ್ ಕಂಪೇರ್ ಟು ಇಟ್ಸ್ ಸರೌಂಡಿಂಗ್ ಅಂತ ಅರ್ಥ. ಆನಂತರ ಈ ಡೈಗ್ರಾಮ್ ಕೂಡ ಡ್ರಾ ಮಾಡಬೇಕು. ವೆರಿ ಸಿಂಪಲ್. ದಿಸ್ ಈಸ್ ಯುವರ್ ಲೆನ್ಸ್, ಬೈ ಕಾನ್ವೆಕ್ಸ್ ಲೆನ್ಸ್, ಥಿನ್ ಬೈ ಕಾನ್ವೆಕ್ಸ್ ಲೆನ್ಸ್ ಅದ, ಆ್ಯಂಡ್ ಹಿಯರ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ದ ಲೈನ್ ವಿಚ್ ಈಸ್ ಫ್ರಮ್ ಪಾಯಿಂಟ್ ಆಬ್ಜೆಕ್ಟಿಂದ ಒಂದು ಹೋದಂಥ ರೇ. ಇದು ಏನು ABC ಸರ್ಫೇಸಿಗೆ ಇನ್ಸಿಡೆಂಟ್ ಆಯಿತು ಆ್ಯಂಡ್ ಇಲ್ಲಿ ರಿಫ್ರಾಕ್ಟ್ ಆಯಿತು. ರಿಫ್ರಾಕ್ಟ್ ಆಗಿ ಸೆಕೆಂಡ್ ಸರ್ಫೇಸ್ ಇಲ್ಲ ಅಂದರೆ ಸೀದಾ ಹೀಗೆ ಹೋಗ್ತಾ ಇತ್ತು. ಅದು ಫಸ್ಟ್ ಸರ್ಫೇಸ್ ಇರೋದ್ರಿಂದ ಮತ್ತೆ ಸೆಕೆಂಡ್ ಸರ್ಫೇಸಲ್ಲಿ ರಿಫ್ರಾಕ್ಟ್ ಆಯಿತು, ಬೆಂಡ್ ಆಯಿತು. ಏರೋ ಮಾರ್ಕ್ ತೋರಿಸ್ಬೇಕಿಲ್ಲಿ. ಓಕೆ, ಆನಂತರ ಫೈನಲ್ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಯಿತು. ವಿ ಈಸ್ ಏನದು ಇಮೇಜ್ ಡಿಸ್ಟೆನ್ಸ್. ಓಕೆ, ಯು ಏನದು ದಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಮತ್ತು V1 ಏನ್ರಿ? ಅದು V1 ಅಂದರೆ ಈ ಸೆಕೆಂಡ್ ಸರ್ಫೇಸ್ ಇರಲಿಲ್ಲ ಅಂದರೆ ಅವಾಗ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗ್ತಾ ಇತ್ತು. ಅವಾಗ ನಾವು ಇದನ್ನು ವರ್ಚುವಲ್ ಆಬ್ಜೆಕ್ಟ್ ಅಂತ ತಗೋತಾ ಇದ್ವಿ. V1 ನಮ್ಮದು ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗ್ತಾ ಇತ್ತು. ಓಕೆ, ಈ ಡೈಗ್ರಾಮ್ ಆದ ನಂತರ ಒಂದು ಲೈನ್ ಬರೆಯೋಣ. ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸು, ವಿ ಅಂದರೆ ಇಮೇಜ್ ಡಿಸ್ಟೆನ್ಸು, ಮತ್ತು ಮತ್ತೊಂದು ಲೆಟ್ R1 and R2 ಆರ್ ದ ರೇಡಿಯೈ ಆಫ್ ಕರ್ವೇಚರ್ ಆಫ್ ಸರ್ಫೇಸ್ ABC ಆ್ಯಂಡ್ ADC ರೆಸ್ಪೆಕ್ಟಿವ್ಲಿ. ಓಕೆ, ಈ ABC ಸರ್ಫೇಸ್ ಅಲ್ಲ, ಇದ್ರದ್ದು ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು R1 ಅಂತೆ, ಆ್ಯಂಡ್ ADC ಸರ್ಫೇಸ್ ಅಲ್ಲ, ಅದ್ರ ರೇಡಿಯಸ್ ಆಫ್ ಕರ್ವೇಚರು R2 ಅಂತ ನಾವು ಹೇಳ್ತಾ ಇದ್ದೀವಿ. ಆ ಇಮೇಜ್ ಫಾರ್ಮೇಷನ್ ಏನಾಗ್ತದಲ್ಲ, ಫೈನಲ್ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗ್ತದಲ್ಲ, ಅದನ್ನು ನಾವು 2 ಸ್ಟೆಪ್ಪಲ್ಲಿ ನೋಡೋಣ. ದ ಇಮೇಜ್ ಫಾರ್ಮೇಷನ್ ಕ್ಯಾನ್ ಬಿ ಸೀನ್ ಇನ್ 2 steps. ಫಸ್ಟ್ ಸ್ಟೆಪ್ ಏನಪ್ಪ? ಫಸ್ಟ್ ಸ್ಟೆಪ್ ಏನದ ರಿಫ್ರಾಕ್ಷನ್ ಅಟ್ ಫಸ್ಟ್ ಸರ್ಫೇಸ್ ABC. ಫಸ್ಟ್ ಸರ್ಫೇಸ್ ABCಯಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ. ಫಸ್ಟ್ ಸರ್ಫೇಸ್, ದಿಸ್ ಈಸ್ ಅವರ್ ABC ಸರ್ಫೇಸ್ ಅದ, ಇಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ. ಸೆಕೆಂಡ್ ಸರ್ಫೇಸ್ ಅಬ್ಸೆಂಟ್ ಅದ, ಇಲ್ಲವೇ ಇಲ್ಲ. ಓಕೆ, ಏನಾಗುತ್ತೆ ಅವಾಗ? ದಿಸ್ ಈಸ್ ಯುವರ್ ಪಾಯಿಂಟ್ ಆಬ್ಜೆಕ್ಟ್ ಅದ, ಓದಿಂದ ಹೋದಂಥ ಒಂದು ಲೈಟ್ ಇನ್ಸಿಡೆಂಟ್ ರೇ ಆಯಿತು. ಓಕೆ, ದಿಸ್ ಇಸ್ ದ ನಾರ್ಮಲ್,
draw at the point of incidence and that passes through the center of curvature of the first surface, spherical surface. ಓಕೆ, ಇಲ್ಲಿ ಬಿ ದಿಂದ ಈ ಡಿಸ್ಟೆನ್ಸ್ ನಾನು R1 ಅಂತ ಕರಿತೀವಿ, ರೇಡಿಯಸ್ ಆಫ್ ಕರ್ವೇಚರ್. ಆ್ಯಂಡ್ ಇದು ರೇರರ್ ಮೀಡಿಯಮ್ N1 ಅದ, ಆಬ್ಜೆಕ್ಟ್ ಇರೋದಿಲ್ಲೇ. N2 ಡೆನ್ಸರ್ ಮೀಡಿಯಮ್ ಅದ, ಆ್ಯಂಡ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್. ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ, ಏರೋ ಮಾರ್ಕ್ ಮರಿಬಾರ್ದು. ಓಕೆ, ಆ್ಯಂಡ್ ಇಲ್ಲಿ I1 ಅಂತ ಇಮೇಜ್ ಫಾರ್ಮೇಷನ್ ಆಯಿತು, ಯಾವುದು V1 ಡಿಸ್ಟೆನ್ಸಲ್ಲಿ. ಹಾಗಾಗಿ ಇದ್ರ ರಿಲೇಷನ್ ಬರೀತೀನಿ ನಾನೀಗ. ಏನಂತ ಬರೀತೀವಿ ನೋಡ್ರಿ. ಹಿಯರ್ in absence of second surface ADC, the first refracting surface forms the image I1, and using the relation between NU VR, you can write N2 divided by V1. N2 ಅಂದ್ರೆ ಏನ್ರಿ? N2 ಅಂದ್ರೆ refractive index of the image space divided by image distance. ಓಕೆ, ಏನು ಬರೆದ್ವಿ? N2 divided by V1 minus N1 divided by U ಅಂತ ಬರಿತಾ ಇದ್ದೀರಿ. ಓಕೆ, N1 ಏನಿದು? ಆಬ್ಜೆಕ್ಟ್ ಸ್ಪೇಸ್ ಡಿವೈಡೆಡ್ ಬೈ ಮೈನಸ್ U ಬರುತ್ತೆ, ಅದನ್ನೇ ನಾವು ಇಲ್ಲೇ ಮೈನಸ್ ಡೈರೆಕ್ಟ್ ಆಗಿ U ಅಂತ ಬರಿತಾ ಇದ್ದೀವಿ. ಆ್ಯಂಡ್ ದಟ್ಸ್ ಈಕ್ವಲ್ ಟು, ಯಾಕೆ ಮೈನಸ್ ಯಾಕೆ ಬರಿತಾ ಇದ್ದೀರಿ? ಇಲ್ಲಿ ನೋಡ್ರಿ, ಸೈನ್ ಕನ್ವೆನ್ಷನ್ ಏನಂತ, ಎಲ್ಲ ಡಿಸ್ಟೆನ್ಸು ಪೋಲ್ ಅಥವಾ ಆಪ್ಟಿಕ್ ಸೆಂಟ್ರಿಂದ ಮೇಜರ್ ಮಾಡ್ರಿ. ಓಕೆ, ಆ್ಯಂಡ್ ಇಲ್ಲಿಂದ ನೀವು ಮೇಜರ್ ಮಾಡ್ತಾ ಹೋಗ್ತೀರಿ ಈ ಡಿಸ್ಟೆನ್ಸನ್ನು ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅದ. ಹಾಗಾಗಿ ಮೈನಸ್ ತಗೋಬೇಕು, ಮೈನಸ್ U ತಗೋಬೇಕು. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ N2 ಮೈನಸ್ N1 ಡಿವೈಡ್ ಬೈ R1 ಪಾಸಿಟಿವ್ ಅದ, R1 ಪಾಸಿಟಿವ್ ಅದಕ್ಕೆ ತೊಗೊಂಡ್ರಿ. ಎಲ್ಲ ಡಿಸ್ಟೆನ್ಸ್ ಇಲ್ಲಿಂದ ಮೇಜರ್ ಮಾಡ್ತೀರಿ. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆ್ಯಂಡ್ ವಿ ಆರ್ ಮೇಜರಿಂಗ್ ದ ಡಿಸ್ಟೆನ್ಸ್ R1 ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಹಾಗಾಗಿ ಇದನ್ನು ಪಾಸಿಟಿವ್ ತಗೊಳ್ತಾ ಇದ್ದೀವಿ. ಓಕೆ, ಕ್ಲಿಯರ್ ಆಯ್ತಾ ಇದು? ನೆಕ್ಸ್ಟ್, ದಿಸ್ ಇಸ್ ಅವರ್ ಫಸ್ಟ್ ಇಕ್ವೇಶನ್ ಅನ್ನೋನು. ಆನಂತರ ಸೆಕೆಂಡ್ ಏನದ? ರಿಫ್ರಾಕ್ಷನ್ ಅಟ್ ಸೆಕೆಂಡ್ ಸರ್ಫೇಸ್ ADC. ಫಸ್ಟ್ ಸರ್ಫೇಸ್ ಅಬ್ಸೆಂಟ್ ಅಂತ, ಸೆಕೆಂಡ್ ಸರ್ಫೇಸ್ ಪ್ರೆಸೆಂಟ್ ಅದ. ಹಿಯರ್ ಇನ್ ಅಬ್ಸೆನ್ಸ್ ಆಫ್ ಫಸ್ಟ್ ಸರ್ಫೇಸ್ ABC, ದ ಇಮೇಜ್ I1 ಆಕ್ಟ್ ಆಸ್ ಅ ವರ್ಚುವಲ್ ಆಬ್ಜೆಕ್ಟ್. ಯಾಕ್ರಿ ಹಾಗೆ ಯಾಕಾಯ್ತು? ಸೆಕೆಂಡ್ ಸರ್ಫೇಸ್ ಅಲ್ಲಿ ರಿಫ್ರಾಕ್ಷನ್ ಆಗುವಾಗ ಈ ಫಸ್ಟ್ ಸರ್ಫೇಸ್ ಏನದ ಇಲ್ಲ ಅಬ್ಸೆಂಟ್ ಅದ. ಅವಾಗ ಇದ್ರಲ್ಲಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಎಲ್ಲಿಂದ ಬರ್ತಾ ಇದೆ ರೀ? ಇದು ಬರ್ತಾ ಇಲ್ಲ, ಸೆಕೆಂಡ್ ಸರ್ಫೇಸ್ ಅಬ್ಸೆಂಟ್ ಅದ. ಆ್ಯಂಡ್ ಇದನ್ನೇ ಫಾರ್ವರ್ಡ್ ಪ್ರೊಡ್ಯೂಸ್ ಮಾಡಿದರೆ ಇದು ವರ್ಚುವಲ್ ಇಮೇಜ್ ಆಗತ್ತೆ ಅದರದ್ದು. ಇದನ್ನೇ ನಾವೇನು ತಗೊಳ್ತೀವಿ, ಇದು ಇನ್ಸಿಡೆಂಟ್ ರೇ ಅದಲ್ಲ, ಇದನ್ನೇ ನಾನು ಏನು ತಗೊಳ್ತೀನಿ, ವರ್ಚುವಲ್ ಆಬ್ಜೆಕ್ಟ್ ಅಂತ ತಗೊಳೋನು. ಈ ಡಿಸ್ಟೆನ್ಸ್ V1 ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ತಗೊಂಡು, ಆ್ಯಕ್ಚುಲಿ ಆಬ್ಜೆಕ್ಟ್ ಇರೋದು ಇಲ್ಲೇ, ಬಟ್ ಸೆಕೆಂಡ್ ಸರ್ಫೇಸ್ ಆಬ್ಸೆಂಟ್ ಇರೋದ್ರಿಂದ ನಾವು ಮೇಜರ್ ಮಾಡ್ಲಿಕ್ಕೆ ಆಗ್ತಲ್ಲ. ಇದು ಐ ಕ್ಯಾನ್ ಟೇಕ್ ಇಟ್ ಆಸ್ ಅ V1 ಆಸ್ ಅ ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ I1 ಆಸ್ ಅ ವರ್ಚುವಲ್ ಆಬ್ಜೆಕ್ಟ್. ಓಕೆ, ಆ್ಯಂಡ್ ಇಲ್ಲಿ ರಿಫ್ರಾಕ್ಷನ್ ಆಗಿ ದಿಸ್ ಈಸ್ ಯುವರ್ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಆ್ಯಂಡ್ ಹಿಯರ್ ಇಟ್ ಬೆಂಡ್ ಟುವರ್ಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗತ್ತಿದು. ಆ್ಯಂಡ್ ಹಿಯರ್ I ಈಸ್ ದ ಇಮೇಜ್, ಫೈನಲ್ ಇಮೇಜ್. ಈ ಡಿಸ್ಟೆನ್ಸ್ V ಅಂತ ತಗೋತೀವಿ. ಅವಾಗ ರಿಲೇಷನ್ ಬಿಟ್ವೀನ್ NU VR ಏನಂತ ಆಗುತ್ತೆ ನೋಡ್ರಿ. ಇನ್ ಅಬ್ಸೆನ್ಸ್ ಆಫ್ ಫಸ್ಟ್ ಸರ್ಫೇಸ್ ABC, ದ image I1 act as a virtual object and therefore V1 becomes a virtual object distance. Using the relation between NUV and R, N2 divided by V1. ಯಾಕ್ರಿ N2? ಓಕೆ, ಆಬ್ಜೆಕ್ಟ್ ಇಲ್ಲಿರೋದು ಆಬ್ಜೆಕ್ಟ್ ಸ್ಪೇಸ್ ಇದು, ಡಿವೈಡೆಡ್ ಬೈ V1 ಎದಕ್ಕೆ ತಗೋತಾ ಇದ್ದೀರಿ? ಆಗಲೇ ಹೇಳಿದ್ನಲ್ಲಪ್ಪ ನಾನು, ಇದನ್ನು V1 ಅನ್ನ ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ತಗೊಳ್ತಾ ಇದ್ದೀವಿ. ಓಕೆ, ಹೌದು, ಮೈನಸ್ ಯಾಕೆ ತಗೊಳ್ತಾ ಇದ್ದೀರಿ? ಆಬ್ಜೆಕ್ಟ್ ಇರೋದು ಇಲ್ಲೇ, ಆದರೆ ಇದು ಎಲ್ಲಿದೆ ಇಲ್ಲೇ ಗೊತ್ತಿಲ್ಲ. ಆ್ಯಂಡ್ ಇದು ಇಲ್ಲಿ ಅದಂದ್ರೆ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ನಾವು ಹೀಗೆ ಡಿಸ್ಟೆನ್ಸ್ ಮೆಜರ್ ಮಾಡಬೇಕು. ಓಕೆ, ಹಾಗಾಗಿ ಅದನ್ನು ನಾವೇನು ತಗೋತಾ ಇದ್ದೀವಿ, ಮೈನಸ್ ಅಂತ ತಗೋತಾ ಇದ್ದೀವಿ, ಮೈನಸ್ V1 ಆ್ಯಂಡ್ ಪ್ಲಸ್ N1. ಏನ್ರಿ N1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್ V ಅದ, ಪಾಸಿಟಿವ್ ಅದ, ಏನೋ ಸಮಸ್ಯೆ ಇಲ್ಲ. ಪ್ಲಸ್ N1 by V is equals to ಡಿಫ್ರೆನ್ಸ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಮೈನಸ್ R2. ಯಾಕೆ R2 ಎದಕ್ಕೆ ತಗೊಂಡ್ರಿ ಇಲ್ಲೇ? ಓಕೆ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆ್ಯಂಡ್ ಎಲ್ಲ ಡಿಸ್ಟೆನ್ಸ್ ಇಲ್ಲಿಂದ ಮೆಜರ್ ಮಾಡಬೇಕು. ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ನೀವು ಡಿಸ್ಟೆನ್ಸ್ ಮೆಜರ್ ಮಾಡ್ಲಿಕ್ಕೆ ಹೋದರೆ ಇದು ಮೈನಸ್ R2 ಆಗುತ್ತೆ. ಹಾಗಾಗಿ ಇದನ್ನು ಮೈನಸ್ R2 ಅಂತ ತಗೋತಾ ಇದ್ದೀವಿ. ಈಗ ಇಕ್ವೇಶನ್ 1 ಮತ್ತು 2 ಆ್ಯಡ್ ಮಾಡಿಬಿಡೋನು. ಅಂದರೆ ರೈಟ್ ಸೈಡ್ ಆ್ಯಡ್ ಮಾಡೋನು ಆ್ಯಂಡ್ ಲೆಫ್ಟ್ ಸೈಡ್ ಆ್ಯಡ್ ಮಾಡೋನು. ಆ್ಯಂಡ್ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಯು ವಿಲ್ ಅರೈವ್. ಓಕೆ, ಐ ಹೋಪ್ ಯು ಕ್ಯಾನ್ ಸಿಂಪ್ಲಿಫೈ ಯುವರ್ ಸೆಲ್ಫ್ ಮಾಡ್ಕೊಳ್ತೀರಂತ ಅನ್ಕೊಳ್ತಾ ಇದ್ದೀನಿ. ಯು ವಿಲ್ ಅರೈವ್ ಹಿಯರ್. ಓಕೆ, ಇಲ್ಲಿ ನೋಡ್ರಿ, ಇದೊಂದು ಬರುತ್ತೆ. ಈ N1 ಇಲ್ಲಿ ಬಂದಾಗ ಏನಂತ ಬರೀತೀವಿ ನಾವು? ದಿಸ್ ಈಸ್ N2 ಮೈನಸ್ N1 ಬೈ N1 ಅಂತ ಬರೋದ್ರಿ. ಆ್ಯಂಡ್ N2 ಬೈ N1 ಅಂದರೆ ಈಗ N21 ಅಂತ ಬರೀತೀನಿ. ಏನ್ರಿ ಈ N21 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್, ಅದು N21. ಓಕೆ, ಫಸ್ಟ್ ಸರ್ಫೇಸ್ ಏನಿತ್ತು, ಫಸ್ಟ್ ಆಬ್ಜೆಕ್ಟ್ ಸ್ಪೇಸ್ ಏನಿತ್ತು ಅಥವಾ ಸರೌಂಡಿಂಗ್ ಮೀಡಿಯಮ್ ಏನದ N1 ಅದ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ N2 ಅದ. ಆ್ಯಂಡ್ ದಟ್ N2 ಬೈ N1 ಅನ್ನು ನಾವು ಏನು ಬರೀತಾ ಇದ್ದೀವಿ? N21 ಅಂತ ಬರೀತಾ ಇದ್ದೀವಿ. ಆ್ಯಂಡ್ ಮತ್ತೊಂದು ವಿಷಯ ನಿಮಗೂ ಆಗಲೇ ಹೇಳಿದ್ದೆ, 1/V ಮೈನಸ್ 1/U ಈಸ್ ಈಕ್ವಲ್ ಟು 1/F ಅಂತ ಹೇಳಿ. ಓಕೆ, ಆಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಏನಂತ ಹೇಳಿ, 1/V
ದಿಸ್ ಇಸ್ ಲೆನ್ಸ್ ಫಾರ್ಮುಲಾ, ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಇದು ಲೆನ್ಸ್ ಫಾರ್ಮುಲಾ. ಹಾಗಾಗಿ ಯೂಸಿಂಗ್ ಲೆನ್ಸ್ ಫಾರ್ಮುಲಾ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ 1/f ಅಂತ ಹೇಳಿ. ಅಥವಾ ಸಪೋಸ್ ನಾ ಇನ್ನೊಂದು ಲೈನ್ ಆ್ಯಡ್ ಮಾಡಿನ ಇಲ್ಲೇ, ಸಪೋಸ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಆಬ್ಜೆಕ್ಟ್ ಅದಂತ ಅನ್ಕೋರಿ. ದ ಪ್ಯಾರಲಲ್ ರೇಸ್ ಫ್ರಮ್ ಆಬ್ಜೆಕ್ಟ್ ಕನ್ವರ್ಜಸ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಯು ಈಸ್ ಈಕ್ವಲ್ ಟು ಇನ್ಫಿನಿಟಿ ಆ್ಯಂಡ್ ವಿ ಹ್ಯಾವ್ ಓಕೆ. ಅಥವಾ ನೀವು ಡೈರೆಕ್ಟ್ ಆಗಿ ಇದನ್ನು ಈ ಸೆಂಟೆನ್ಸ್ ಬರೆಯೋದೇ ಬೇಡ, ಡೈರೆಕ್ಟ್ ಆಗಿ ಯು ಕ್ಯಾನ್ ಯೂಸ್ ದಿಸ್ 1/v minus 1/u is equal to 1/f. Therefore 1/f is equals to n to 1 minus 1 into bracket 1/r1 minus 1/r2. ಇಲ್ಲಿ ಮೇಜರ್ ಆಗಿ ತಪ್ಪು ಮಾಡೋದು ಇದನ್ನ ಈ ಬ್ರಕೆಟ್ ಅನ್ನ ಮರೆತು ಬಿಡ್ತೀರಿ. ಈ ಬ್ರಕೆಟ್ ಮರೆತ್ರೆ ಇಲ್ಲೊಂದು ಮಾರ್ಕ್ಸ್ ಹೋಯ್ತು, ತಪ್ಪೇ ಆಗ್ಬಿಡುತ್ತೆ. ಈ ಬ್ರಕೆಟ್ ಹೋಯ್ತು ಅಂದ್ರೆ, ಅಥವಾ ಈ ಬ್ರಕೆಟ್ ನೀವು ಡ್ರಾ ಮಾಡಲಿಲ್ಲ ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಟ್ ಆಗೋ ಚಾನ್ಸ್ ಇದೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರಿತೀವಿ ನಾವು ಇದನ್ನ. ಇದು ನಾವೇನು ಕರಿತಾ ಇದೀವಿ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆನ್ಸ್ ಅನ್ನ ತಯಾರು ಮಾಡೋರ್ ಫಾರ್ಮುಲಾ ಇದು. ನೆಕ್ಸ್ಟ್ ಒನ್, ದಟ್ ಈಸ್ ವಾಟ್ ಈಸ್ ಫುಲ್ ವೇವ್ ರೆಕ್ಟಿಫೈಯರ್. ದಿಸ್ ಮೇ ಬಿ ಅ 1 mark question. See, what is that? It is a device which converts both the half cycle of AC into DC. ಇದೇನು ಮಾಡುತ್ತೆ, ಫುಲ್ ವೇವ್ ರೆಕ್ಟಿಫೈಯರ್ ಎರಡು both the half wave of input AC ಅನ್ನ DC ಆಗಿ ಕನ್ವರ್ಟ್ ಮಾಡುತ್ತೆ. That is a just device, okay, which converts both the half cycle of AC into DC. ಅದರಲ್ಲೇ 4 marks or 3 marks ಅಲ್ಲಿ ಕೇಳುವಂಥ ಕ್ವಶನು ಸೆಕೆಂಡ್ ಪಾರ್ಟಲ್ಲಿ, ವಿತ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ explain working of full wave rectifier. Okay, here you need to draw the neat diagram and explain the working of that full wave rectifier and indicate the waveform of input and output voltage. Okay, input ಮತ್ತೆ output voltage ಏನು ಗ್ರಾಫ್ ಅನ್ನು ನಾವು ಡ್ರಾ ಮಾಡಬೇಕು, ರೈಟ್? ದಿಸ್ ಇಸ್ ದ 2 things. ನೆಕ್ಸ್ಟ್, ಫಸ್ಟ್ ಯು ನೀಡ್ ಟು ಡ್ರಾ ದ ನೀಟ್ ಡಯಾಗ್ರಾಮ್. ವೆರಿ ಸಿಂಪಲ್ ಡಯಾಗ್ರಾಮ್ ಅದ. ಏನದ ಇಲ್ಲೇ, ದಿಸ್ ಈಸ್ ಯುವರ್ ಟ್ರಾನ್ಸ್ಫಾರ್ಮರ್, ವಿ ಕಾಲ್ಸ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಹೆಚ್ಚಿರಬೇಕು, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರಬೇಕು. ಓಕೆ, ಆ್ಯಂಡ್ ಇನ್ನೊಂದು ವಿಷಯ ಇಲ್ಲೇ, ಹಿಯರ್ ಯು ನೀಡ್ ಟು ಕನೆಕ್ಟ್ ಇಟ್ ಟು ಅ ಸೋರ್ಸ್. ದಿಸ್ ಈಸ್ ಯುವರ್ ಎ ಸಿ ಸೋರ್ಸ್. ಇದರ ಅರ್ಥ ಏನಿದು, ಎ ಸಿ ಸೋರ್ಸ್ ಅಂತ ಅರ್ಥ, ರೈಟ್? And here we have 2 diodes. ಅದನ್ನೇ ಬರಿತಾ ಇದೀವಿ ನಾವು. Okay, see the diagram carefully. And here first you need to write these lines after drawing a diagram. The circuit contains AC source. Circuit ಏನದ, circuit ಅಲ್ಲಿ AC source ಅದ, so it's a AC source. Next, step down center tapped transformer T. This is a step down center tapped transformer. ಏನು ಬರಿತಾ ಇದ್ದೀರಿ, ಟಿ ಅಂತ ಹೇಳ್ತಾ ಇದ್ದೀರಿ. 2 diodes D1 and D2, 2 ಡಯೋಡ್. ಓಕೆ, D1 and D2 ಅಂತ 2 ಡಯೋಡ್. ಆ್ಯಂಡ್ ಲೋಡ್ ರೆಸಿಸ್ಟೆನ್ಸ್ RL, ಆ್ಯಂಡ್ ಹಿಯರ್ ಇಟ್ ಇಸ್ ಅ ಲೋಡ್ ರೆಸಿಸ್ಟೆನ್ಸ್ RL. ಓಕೆ, ನೆಕ್ಸ್ಟ್, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ AC, the end A is positive and the other end B is negative with respect to C. ಓಕೆ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ AC ಏನಾಗ್ತಾ ಇದೆ, ಎಂಡ್ A, ದಿಸ್ ಎಂಡ್ A ಪಾಸಿಟಿವ್ ಆಗುತ್ತಂತೆ, ಎಂಡ್ B ನೆಗೆಟಿವ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಟ್ಯಾಪ್ C. ಓಕೆ, ಇದು ಎಂಡ್ A ಪಾಸಿಟಿವ್ ಆದರೆ ಏನಾಗತ್ತೆ ರೀ, ನೋಡ್ರಿ ಏನಂತ ಹೇಳ್ತಾ ಇದ್ದೀವಿ. ದ ಡಯೋಡ್ D1 ಈಸ್ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ D2 ಈಸ್ ರಿವರ್ಸ್ ಬಯಾಸ್ಡ್. ಓಕೆ, ಇದು ಪಾಸಿಟಿವ್ ಆಯಿತು, ಇದು ನೆಗೆಟಿವ್ ಆಯಿತು ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಟ್ಯಾಪ್ C ಆದರೆ D1 ಏನಾಯಿತು, ಫಾರ್ವರ್ಡ್ ಬಯಾಸ್ ಆಯಿತು, ಆ್ಯಂಡ್ D2 ಏನಾಯಿತು, ರಿವರ್ಸ್ ಬಯಾಸ್ ಆಯಿತು. ಓಕೆ, D1 ಫಾರ್ವರ್ಡ್ ಬಯಾಸ್ ಆದರೆ ಏನರ್ಥ, ಓಕೆ, D1 ಫಾರ್ ದ ಡಯೋಡ್ D1 ಇಸ್ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ D2 ಇಸ್ ರಿವರ್ಸ್ ಬಯಾಸ್ಡ್. ಕಾನ್ಸಿಕ್ವೆಂಟ್ಲಿ D1 ಕಂಡಕ್ಟ್ಸ್ ಆ್ಯಂಡ್ D2 ಡಸ್ ನಾಟ್ ಕಂಡಕ್ಟ್. ಏನು ಮಾಡುತ್ತೆ, D1 ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತಾ ಇದೆ, ಆದರೆ D2 ಯಾವುದೇ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾ ಇಲ್ಲ. ಎ ಕರೆಂಟ್ ಫ್ಲೋ ಥ್ರೂ ದ ಲೋಡ್ ರೆಸಿಸ್ಟರ್ RL ಅಂತ ಅನ್ಕೋರಿ, ಫ್ರಮ್ X to Y. ಈಗ ಲೋಡ್ ರೆಸಿಸ್ಟೆನ್ಸ್ RL ಅಲ್ಲಿ X to Y ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ AC. ಸೊ ದಿಸ್ ಈಸ್ ಅವರ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ AC ಅಂತ ಅನ್ಕೋರಿ. ಡ್ಯೂರಿಂಗ್ ದ ನೆಗೆಟಿವ್ ಹಾಫ್ ಸೈಕಲ್ ಆಫ್ AC ಏನಾಗ್ತಾ ಇದೆ, ದ ಎಂಡ್ A ಬಿಕಮ್ಸ್ ನೆಗೆಟಿವ್. ಯಾವುದು, ಎಂಡ್ A ನೆಗೆಟಿವ್ ಆಗ್ತಾ ಇದೆ, ಎಂಡ್ B ಪಾಸಿಟಿವ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು C ಅಂತ ಹೇಳ್ತೀವಿ.
ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ AC the end A becomes negative and B becomes positive with respect to C. ಅವಾಗ ನೆಕ್ಸ್ಟ್ ಏನಾಗುತ್ತೆ ರೀ, ಇದು ನೆಗೆಟಿವ್ ಆಯಿತು, ಇದು ಪಾಸಿಟಿವ್ ಆದರೆ D1 ಏನಾಯಿತು, ರಿವರ್ಸ್ ಬಯಾಸ್ ಆಯಿತು, ಇದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಆ್ಯಂಡ್ D2 ಫಾರ್ವರ್ಡ್ ಬಯಾಸ್ ಆಯಿತು, ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಅದನ್ನೇ ಬರಿತಾ ಇದ್ದೀವಿ. D1 is reverse biased and D2 is forward biased. Consequently D2 conducts ಏನು ಮಾಡ್ತಾ ಇದೆ, D2 ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇದೆ. D1 does not conduct any current. D1 ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ ಬಿಕಾಸ್ ಆಫ್ ಇದು ರಿವರ್ಸ್ ಬಯಾಸ್ ಆಗಿರೋದ್ರಿಂದ. Consequently D2 conducts and D1 does not conduct any current. A current flows through the load resistor RL in the same direction x to y. ಈಗೂ ಕೂಡ ಸೇಮ್ ಡೈರೆಕ್ಷನ್ x to y ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಾ ಇದೆ. Thus unidirectional current flows through load resistance over the complete cycle of input AC, and you need to draw this diagram. ಇದು ಆ್ಯಕ್ಚುಲಿ ದಿಸ್ ಈಸ್ ದ ಪಲ್ಸೇಟಿಂಗ್ DC. ಇದು ಆ ಪಲ್ಸೇಟಿಂಗ್ DC ಕ್ಯಾನ್ ಬಿ ಮೇಡ್ ಟು ಸ್ಟಡಿ ಯೂಸಿಂಗ್ ಅ ಫಿಲ್ಟರ್ ಸರ್ಕಿಟ್ ಅಂತ ಇರ್ತಾವೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಪ್ಯೂರ್ DC-ನ ಔಟ್ಪುಟ್ನ ತೆಗಿಬಹುದು. ಓಕೆ, ದಿಸ್ ಈಸ್ ವಾಟ್ ಯುವರ್ 5 marks ಟಾಪಿಕ್ಗಳು ಏನೇನದು ಇವೆಲ್ಲವು ಸೆಟ್ ನಂಬರ್ 2. ಓಕೆ, ಆ್ಯಂಡ್ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಡಿಸ್ಕಷನ್ ಮಾಡೋಣ, ವಿಲ್ ಡಿಸ್ಕಸ್ ಸೆಟ್ 3. ಆ್ಯಸ್ ಐ ಸೆಡ್ ಅರ್ಲಿಯರ್, ಈ ಒಂದು 6ರಿಂದ 7 ಸೆಟ್ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಟಚ್ ಕ್ವಶನ್ ನಂಬರ್ 37 to 41 ಒಂದು 3-4 ಕ್ವಶನ್ ಈಸಿಯಾಗಿ ಟಚ್ ಮಾಡ್ಬೋದು. 15 marks ಈಸಿಯಾಗಿ ಇಲ್ಲಿ ಪಡಿಬಹುದು.